Hi everyone, welcome to my YouTube channel. So in this video we are going to continue class 10 science carbon and its compound. In the previous video we have, that is in part 5, we have studied about oxidation reaction. Then we have studied about addition reaction, hydrogenation of oils. So all these we have studied in the last video. In this video we are going to study about part 6, that is the first one is about substitution reaction. ಸೊ ಅಲ್ಲೇ ಹೇಳ್ತಾ ಇದೆ ಸಬ್ಸ್ಟಿಟ್ಯೂಟ್ ಅಂದರೆ ಒಂದ್ರ ಬದಲು ಇನ್ನೊಂದು ಅಂತ. ಫಾರ್ ಎಕ್ಸಾಂಪಲ್, ಈಗ ಯಾವುದೇ ಒಂದು ಈಗ ಕ್ರಿಕೆಟ್ ಮ್ಯಾಚ್ನಲ್ಲಿ ಯಾರಿಗೋ ಒಬ್ರಿಗೆ ಹರ್ಟ್ ಆಯಿತು ಅಂದರೆ, ಸೊ ಅವರಿಗೆ ಗಾಯ ಆದಾಗ ಸೊ ಆ ಜಾಗದಲ್ಲಿ ಆ ಪ್ಲೇಯರ್ ಬದಲು ಇನ್ನೊಬ್ಬ ಪ್ಲೇಯರ್ ಆಡೋದು, ಅಂದರೆ ಆ ಪ್ಲೇಯರ್ಗೆ ಇನ್ನೊಬ್ಬ ಪ್ಲೇಯರು ಸಬ್ಸ್ಟಿಟ್ಯೂಟ್ ಆಗ್ತಾನೆ, ಸೊ ಅವನ ಬದಲು ಇನ್ನೊಬ್ಬ ಅಂತ. ಅದೇ ಥರ ಇಲ್ಲೂ ಕೂಡ ಸೊ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನಲ್ಲಿ ಸೊ ಒಂದು ಆಟಮ್ಮು ಅಥವಾ ಈ ಗ್ರೂಪ್ ಆಫ್ ಆಟಮ್ ಏನು ಮಾಡುತ್ತೆ, ಸೊ ರೀಪ್ಲೇಸ್ ಮಾಡುತ್ತೆ ಇನ್ನೊಂದು ಆಟಮ್ನ ಅಥವಾ ಇನ್ನೊಂದು ಗ್ರೂಪ್ ಆಫ್ ಆಟಮ್ನ ರೀಪ್ಲೇಸ್ ಮಾಡುತ್ತೆ. ಸೊ ಒಂದು ಆಟಮ್ಮು ಅಥವಾ ಒಂದು ಗ್ರೂಪ್ ಆಫ್ ಆಟಮ್ಮು ಇನ್ನೊಂದು ಆಟಮನ್ನು ಅಥವಾ ಇನ್ನೊಂದು ಗ್ರೂಪ್ ಆಫ್ ಆಟಮನ್ನು ರೀಪ್ಲೇಸ್ ಮಾಡಿದ್ರೆ ದಟ್ ವಿ ಕಾಲ್ ಇಟ್ ಆಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಜ್ಞಾಪಕ ಇಟ್ಕೊಳ್ಳಿ, ಅಡಿಷನ್ ರಿಯಾಕ್ಷನ್ನು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳು ಒಳಪಟ್ಟರೆ, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನು ಸೊ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ಒಳಪಡುತ್ತೆ. ನಾವು ಡಿಫ್ರೆನ್ಸ್ ಹೇಳ್ಬೇಕಾದ್ರೆ ಹೇಳ್ತೀವಿ, ಸ್ಯಾಚುರೇಟೆಡ್ ಅಂಡರ್ಗೋಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆ್ಯಂಡ್ ಅನ್ಸ್ಯಾಚುರೇಟೆಡ್ ಅಂಡರ್ಗೋಸ್ ಅಡಿಷನ್ ರಿಯಾಕ್ಷನ್. ಆಲ್ರೆಡಿ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಅಡಿಷನ್ ರಿಯಾಕ್ಷನ್, ಕನ್ವರ್ಷನ್ ಆಫ್ ethene to ethane, ethene unsaturated, ethane saturated. So that already we have studied. So now let us study about the first topic, that is substitution reaction. So what is substitution reaction? A reaction in which, ಇದಕ್ಕೆ ಒಂದು ಎಕ್ಸಾಂಪಲ್ ಕೂಡ ತಗೋಣ. A reaction in which an atom or group of atoms of a compound is replaced by the other atoms or by the other atom or group of atoms is called substitution reaction. ನೋಡಿ, ಒಂದು ಆಟಮ್ಮು ಅಥವಾ ಒಂದು ಗ್ರೂಪ್ ಆಫ್ ಆಟಮ್ಮು ಇನ್ನೊಂದು ಆಟಮನ್ನು ಅಥವಾ ಗ್ರೂಪ್ ಆಫ್ ಆಟಮ್ನ ರೀಪ್ಲೇಸ್ ಮಾಡಿದ್ರೆ ಅದನ್ನು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಒಂದರ ಬದಲು ಇನ್ನೊಂದು. ಸೊ ಎ ಇತ್ತು, ಎ ಜಾಗದಲ್ಲಿ ಎ ರೀಪ್ಲೇಸ್ ಆಗಿ ಬಿ ಬಂತು, ಹಾಗಾದರೆ ಬಿ ಈಸ್ ದ ಸಬ್ಸ್ಟಿಟ್ಯೂಟೆಡ್. ಬಿನ ನಾವು ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಅಂತ ಕರಿತೀವಿ. ಹಾಗಾದರೆ ಬಿ ಅನ್ನೋದು ಎನ ರೀಪ್ಲೇಸ್ ಮಾಡಿದೆ. So A replaced by B. So that is called substitution reaction. ಒಂದು ಎಕ್ಸಾಂಪಲ್ ತಗೋಣ. ಸೊ ಆಲ್ that is saturated hydrocarbons will definitely undergoes, since they are less reactive, they undergo substitution reaction. ಅವು ಲೆಸ್ ರಿಯಾಕ್ಟಿವ್ ಆಗಿರೋದ್ರಿಂದ ಸೊ ದೇ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹಾಗಾದರೆ ಈ ಎಕ್ಸಾಂಪಲ್ನ ತಗೋಣ. ಎಕ್ಸಾಂಪಲ್ ನಾನು ಮೀಥೇನ್ ತಗೊತೀನಿ. ಸೊ ಮೀಥೇನ್, when it is exposed to sunlight, this methane reacts with chlorine in presence of sunlight to form CH3Cl. ನೋಡಿ, ಇಲ್ಲಿ CH4 ಇತ್ತು, ಇದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ನು. ಸೊ ಇದನ್ನು ನಾವು ಸನ್ಲೈಟ್ಗೆ ಎಕ್ಸ್ಪೋಸ್ ಮಾಡಿದ್ದೀವಿ. ಸೊ ವೆನ್ ಮೀಥೇನ್ ಈಸ್ ಎಕ್ಸ್ಪೋಸ್ಡ್ ಟು ಸನ್ಲೈಟ್, ಇಟ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಟು ಫಾರ್ಮ್ ಕ್ಲೋರೋಮೀಥೇನ್. CH3Cl ವಿ ಕಾಲ್ ಇಟ್ ಆಸ್ ಕ್ಲೋರೋಮೀಥೇನ್. ಈಗ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಇಲ್ಲಿ ಮೀಥೇನಲ್ಲಿ 4 ಹೈಡ್ರೋಜನ್ ಇತ್ತು, ಬಟ್ ಇಲ್ಲಿ 3 ಹೈಡ್ರೋಜನ್ ಇದೆ. ಹಾಗಾದರೆ ಒಂದು ಹೈಡ್ರೋಜನ್ ರೀಪ್ಲೇಸ್ ಆಯಿತು. ಹಾಗಾದರೆ ಇಲ್ಲಿ 4ರ ಬದಲು 3 ಇದೆ ಅಂದರೆ, ಹಾಗಾದರೆ ಒಂದು ಹೈಡ್ರೋಜನ್ ಜಾಗದಲ್ಲಿ ಯಾರಿದ್ದಾರೆ? Cl ಇದೆ. ಹಾಗಾದರೆ ಹೈಡ್ರೋಜನ್ನ ರೀಪ್ಲೇಸ್ ಮಾಡಿದವ್ರು ಯಾರು? Cl. ಹಾಗಾದರೆ Cl ಅನ್ನ ಇದೀಗ ನಡೆದಿರೋದೇ ನಾವು ವಿ ಕಾಲ್ ಇಟ್ ಆಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇದು ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್. ಇದು CH3Cl ಇದೆಯಲ್ಲ, ಕ್ಲೋರೋಮೀಥೇನ್ ಜೊತೆಗೆ ಇಟ್ ಫಾರ್ಮ್ಸ್. ಸೊ ಇಲ್ಲಿಂದ ಒಂದು ಹೈಡ್ರೋಜನ್ ರೀಪ್ಲೇಸ್ ಆಯಿತು, ಆ ಹೈಡ್ರೋಜನ್ನು ಈ ಕ್ಲೋರಿನ್ ಜೊತೆಗೆ ಸೇರಿಕೊಂಡು ಇಟ್ ವಿಲ್ ಬಿಕಮ್ HCl.
ಸೊ CH4Cl2 ಅಂದರೆ ಅರ್ಥ, ಇದನ್ನ ಈಗ ಸೆಂಟೆನ್ಸ್ ಬರೆಯೋಣ. ವೆನ್ methane, this is a best example for substitution reaction. When methane is exposed to sunlight, it reacts with chlorine to form a substituted product called chloromethane. ಈ ರೀತಿ ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿತ್ ಒನ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಲೇಬೇಕು. ಸೊ ಏನಂತ ಹೇಳೋಣ. ಸೊ ಕ್ಲೋರಿನ್ ವೆನ್ ಎಕ್ಸ್ಪೋಸ್ಡ್ ಟು ಸನ್ಲೈಟ್, ಇಟ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಟು ಫಾರ್ಮ್ ಎ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ದಟ್ ಈಸ್ ಕ್ಲೋರೋಮೀಥೇನ್. ಹಾಗಾದರೆ ಇಲ್ಲಿ 4 ಹೈಡ್ರೋಜನ್ ಇತ್ತು, 1 ಹೈಡ್ರೋಜನ್ ರೀಪ್ಲೇಸ್ ಆಯಿತು. ಆ ಹೈಡ್ರೋಜನ್ ರೀಪ್ಲೇಸ್ ಮಾಡಿದೋನೆ ಕ್ಲೋರಿನ್ನು. ಸೊ 1 ಹೈಡ್ರೋಜನ್ ಹೋದರೆ ಇನ್ನು ಉಳಿದಿದ್ದು 3 ಹೈಡ್ರೋಜನ್ನು. ಹಾಗಾದರೆ ಆ ಹೈಡ್ರೋಜನ್ 1 ಹೈಡ್ರೋಜನ್ ಜಾಗಕ್ಕೆ ಯಾರು ಬಂದರು? ಕ್ಲೋರಿನ್ನು. ಸೊ ಈಗ ಇಲ್ಲಿ ನಡೆದಿರೋದು ಒಂದು ಆಟಮನ್ನು ಇನ್ನೊಂದು ಆಟಮ್ ರೀಪ್ಲೇಸ್ ಮಾಡ್ತು. ಹೈಡ್ರೋಜನ್ ಅನ್ನುವಂತಹ ಆಟಮನ್ನು ಈ ಕ್ಲೋರಿನ್ ಅನ್ನುವ ಆಟಮು ರೀಪ್ಲೇಸ್ ಮಾಡ್ತು. ಅದಕ್ಕೆ ಇದನ್ನು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಮೀಥೇನ್ ವೆನ್ ಎಕ್ಸ್ಪೋಸ್ಡ್ ಟು ಸನ್ಲೈಟ್, ಇಟ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಟು ಫಾರ್ಮ್ ಕ್ಲೋರೋಮೀಥೇನ್, ಆ್ಯಂಡ್ ದಿಸ್ ಕ್ಲೋರೋಮೀಥೇನ್ ಈಸ್ ಎ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್. ಈ ಕ್ಲೋರೋಮೀಥೇನ್ನ ನಾವು ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಅಂತ ಕರಿತೀವಿ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಲರ್ನ್ ಅಂಡರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೆಕ್ಸ್ಟ್ ನಾವು ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ಕಿಗೆ ಹೋಗೋಣ. ದಟ್ ಈಸ್ ಲೆಟ್ ಅಸ್ ಸ್ಟಡಿ ಅಬೌಟ್ ಸಮ್ ಇಂಪಾರ್ಟೆಂಟ್ ಕಾರ್ಬನ್ ಕಾಂಪೌಂಡ್ಸ್ ಬಗ್ಗೆ ನೋಡೋಣ. ಅದರೊಳಗೆ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಯಾವುದಪ್ಪ ಅಂದರೆ ಮುಖ್ಯವಾಗಿ ಎಥೆನಾಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎಥೆನಾಲ್ ದಟ್ ಮೀನ್ಸ್ ಇಟ್ ಈಸ್ ಎ ಗ್ರೂಪ್ ಆಫ್ ಆಲ್ಕೋಹಾಲ್. ಈ ಎಥೆನಾಲು ಏನೇನು ತಿಳ್ಕೊಳ್ಳೋಣ? ಎಥೆನಾಲ್ದು ಫಿಸಿಕಲ್ ಪ್ರಾಪರ್ಟೀಸ್ನ ತಿಳ್ಕೊಳ್ಳೋಣ, ಎಥೆನಾಲ್ದು ಕೆಮಿಕಲ್ ಪ್ರಾಪರ್ಟೀಸ್ನ ತಿಳ್ಕೊಳ್ಳೋಣ, ಮತ್ತು ಎಥೆನಾಲ್ದು ಯೂಸಸ್ನ ತಿಳ್ಕೊಳ್ಳೋಣ. ಸೊ ಅದೇ ಥರ ಎಥೆನಾಯಿಕ್ ಆ್ಯಸಿಡ್ದು ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟಿ, ಯೂಸಸ್ ಅದನ್ನು ಕೂಡ ಈ ಒಂದು ಚಾಪ್ಟ್ರಲ್ಲಿ ನಾವು ತಿಳ್ಕೊತ ಹೋಗೋಣ. ಸೊ ಮೊದಲನೇದು ಎಥೆನಾಲ್ದು ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊತ ಹೋಗೋಣ. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ಫಿಸಿಕಲ್ ಎಥೆನಾಲ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಈಥೈಲ್ ಆಲ್ಕೋಹಾಲ್. ಹಾಗಾದರೆ ಈಥೈಲ್ ಆಲ್ಕೋಹಾಲ್ದು ಫಿಸಿಕಲ್ ಪ್ರಾಪರ್ಟೀಸ್ನ ತಿಳ್ಕೊಳ್ಳೋಣ. ವಾಟ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಎಥೆನಾಲ್? ಸೊ ಎಥೆನಾಲ್ದು ಫಿಸಿಕಲ್ ಪ್ರಾಪರ್ಟೀಸ್ನ ನೋಡೋದಾದರೆ ಮೊದಲನೇ ಫಿಸಿಕಲ್ ಪ್ರಾಪರ್ಟೀಸು ಎಥೆನಾಲ್ ಏನಪ್ಪ ಅಂದರೆ ಇಟ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಸೊ ರೂಮ್ ಟೆಂಪರೇಚರ್ನಲ್ಲಿ ಅಟ್ ರೂಮ್ ಟೆಂಪರೇಚರ್ ಎಥೆನಾಲ್ ಈಸ್ ಅಟ್ ಲಿಕ್ವಿಡ್ ಸ್ಟೇಟ್. ಇದು ಮೊದಲನೇ ಪ್ರಾಪರ್ಟಿ. ಇನ್ನು ಎರಡನೇ ಪ್ರಾಪರ್ಟಿಗೆ ಬಂದರೆ ಸೊ ಎಥೆನಾಲ್ದು ಮೆಲ್ಟಿಂಗ್ ಪಾಯಿಂಟು 156 ಕೆಲ್ವಿನ್ನು ಮತ್ತು ಅದರ ಬಾಯ್ಲಿಂಗ್ ಪಾಯಿಂಟು 351 ಕೆಲ್ವಿನ್. ದಿಸ್ ಈಸ್ ದ ಸೆಕೆಂಡ್ ಫಿಸಿಕಲ್ ಪ್ರಾಪರ್ಟಿ ಆಫ್ ಎಥೆನಾಲ್. ಒಂದು ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್, ಎರಡನೇದು ಮೆಲ್ಟಿಂಗ್ ಪಾಯಿಂಟು 156 ಕೆಲ್ವಿನ್ನು, ಬಾಯ್ಲಿಂಗ್ ಪಾಯಿಂಟು 351 ಕೆಲ್ವಿನ್. ಇದು ಎರಡನೇ ಪ್ರಾಪರ್ಟಿ. ಇನ್ನು ಮೂರನೇ ಪ್ರಾಪರ್ಟಿಗೆ ಬರೋಣ. ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್. ನೀರಿನಲ್ಲಿ ಸಾಲ್ಯುಬಲ್ ಇದು ಅಟ್ ಆಲ್ ಪ್ರಪೋರ್ಷನ್ಸ್, ಎಲ್ಲ ಪ್ರಪೋರ್ಷನ್ಸಲ್ಲೂ ಕೂಡ ಸೊ ಇದು ನೀರಿನಲ್ಲಿ ಸಾಲ್ಯುಬಲ್ ಆಗಿರುತ್ತೆ. ಸೊ ದೀಸ್ ಆರ್ ದ 3 ಫಿಸಿಕಲ್ ಪ್ರಾಪರ್ಟೀಸ್ ದಟ್ ಯು ಹ್ಯಾವ್ ಟು ಸ್ಟಡಿ ಅಂಡರ್ ಎಥೆನಾಲ್. ಎಥೆನಾಲ್ ಈಸ್ liquid at room temperature, its melting point is 156 Kelvin and boiling point is 351 Kelvin. It is soluble in water at all proportion. ಎಲ್ಲ proportion ಅಲ್ಲೂ ಕೂಡ ವಾಟರ್ ನಲ್ಲಿ soluble ಆಗಿರುತ್ತೆ. So these are the physical properties that you have to learn regarding ethanol. ಈಗ chemical properties ಗೆ ಬರೋಣ. So what are the chemical properties of that is ethanol? ಸೊ ಎಥೆನಾಲ್ನ ಕೆಮಿಕಲ್ ಪ್ರಾಪರ್ಟೀಸ್ಗೆ ಬರೋಣ. ಎಥೆನಾಲ್ನ ಕೆಮಿಕಲ್ ಪ್ರಾಪರ್ಟೀಸ್ಗೆ ಬಂದರೆ ನಾವೀಗ ತಿಳ್ಕೊಬೇಕಾಗಿರೋದು ಮೊದಲನೇ ರಿಯಾಕ್ಷನ್ ಆಫ್ ಎಥೆನಾಲ್ ವಿತ್ ಸೋಡಿಯಂ.
ಸೊ ಸೋಡಿಯಂ ಜೊತೆಗೆ ಎಥೆನಾಲ್ ರಿಯಾಕ್ಟ್ ಆದಾಗ ಏನಾಗುತ್ತೆ? ದಿಸ್ ಈಸ್ ದ ಫಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ದಟ್ ಯು ಹ್ಯಾವ್ ಟು ಸ್ಟಡಿ ಅಂಡರ್ ethanol. So what happens when ethanol reacts with that is sodium? So ethanol sodium ಜೊತೆಗೆ react ಆದಾಗ, so now let us write the sentence: ethanol reacts with sodium. Ethanol reacts with sodium to form sodium ethoxide. To form sodium ethoxide by liberating hydrogen. So ನೋಡಿ, ಇದು ವೆರಿ ಇಂಪಾರ್ಟೆಂಟ್. ethanol reacts with sodium to form sodium ethoxide and by liberating hydrogen. So sodium ethoxide ಆಗೋದ್ರ ಜೊತೆಗೆ ಹೈಡ್ರೋಜನ್ ಅನ್ನ ಲಿಬರೇಟ್ ಮಾಡುತ್ತೆ. ಸೊ ದಿಸ್ ಈಸ್ ದ ಫಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್. ಇದಕ್ಕೆ ನಾವು ಕೆಮಿಕಲ್ ರಿಯಾಕ್ಷನ್ ನ ಬರೆಯೋಣ. ಹೌ ಟು ರೈಟ್? ಸೊ ಮೊದಲು ಎಥೆನಾಲ್ ಬರ್ಕೊಂತೀನಿ. CH3CH2OH ಅಥವಾ C2H5OH ಅಂತನಾದ್ರೂ ಬರಿಬೋದು, ಇಲ್ಲ CH3CH2OH ಅಂತನಾದ್ರೂ ಬರಿಬೋದು. ಸೊ ಇಟ್ ರಿಯಾಕ್ಟ್ಸ್ ವಿತ್ ಸೋಡಿಯಂ. ಸೊ ಸೋಡಿಯಂ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋದಕ್ಕೆ ಇಲ್ಲೂ 2 ಹಾಕೊಂತೀನಿ, ಇಲ್ಲೂ 2 ಹಾಕೊಂತೀನಿ. ಇಟ್ ಫಾರ್ಮ್ಸ್ 2CH3CH2ONA. ನೋಡಿ, 2CH3CH2ONA plus H2 hydrogen is liberated. ಇದೆಯಲ್ಲ 2CH3CH2ONA ಇದೆಯಲ್ಲ, ದಿ CH3CH2ONA is called as sodium ethoxide. ಇದನ್ನ ನಾವು ಸೋಡಿಯಂ ಎಥಾಕ್ಸೈಡ್ ಅಂತ ಕರಿತೀವಿ. ಸೊ ಯಾರು ಸೋಡಿಯಂ ಎಥಾಕ್ಸೈಡ್? 2CH3CH2ONA ಇದೆಯಲ್ಲ, ಅದನ್ನ ಸೋಡಿಯಂ ಎಥಾಕ್ಸೈಡ್ ಅಂತ ಕರೆಯೋಣ. ಸೊ ಸೋಡಿಯಂ ಎಥಾಕ್ಸೈಡ್ ಆಗೋದ್ರ ಜೊತೆಗೆ ಇಟ್ ಲಿಬರೇಟ್ಸ್ ಹೈಡ್ರೋಜನ್. ಸೊ ದಿಸ್ ಈಸ್ ದ ಫಸ್ಟ್ ಕೆಮಿಕಲ್ ರಿಯಾಕ್ಷನ್ ದಟ್ ಯು ಹ್ಯಾವ್ ಟು ಸ್ಟಡಿ ಅಂಡರ್ ಎಥೆನಾಲ್. ಇನ್ನು ಎರಡನೇ ಕೆಮಿಕಲ್ ರಿಯಾಕ್ಷನ್ಗೆ ಬರೋಣ. ಸೊ ಎರಡನೇ ಕೆಮಿಕಲ್ ರಿಯಾಕ್ಷನ್ ನಾವು ಡಿಹೈಡ್ರೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಡಿಹೈಡ್ರೇಷನ್ ರಿಯಾಕ್ಷನ್. ಸೊ ಡಿಹೈಡ್ರೇಷನ್ ರಿಯಾಕ್ಷನ್ ಅಂದ್ರೆ ಅರ್ಥ, ಸೊ ಅದು ನೀರನ್ನ ಬಿಟ್ಕೊಡೋದು ಅಂತ. ಡಿಹೈಡ್ರೇಟೆಡ್ ಅಂದ್ರೆ ನೀರನ್ನ ಬಿಟ್ಕೊಡೋದು ಅಂತ. ಸೊ ಡಿಹೈಡ್ರೇಟೆಡ್, ನಮಗೆ ಡಿಹೈಡ್ರೇಷನ್ ಆಗಿದೆ ಅಂದ್ರೆ ನಮ್ಮ ಬಾಡಿಯಿಂದ ನೀರು ಆಚೆ ಹೋಗಿದೆ ಅಂತ. ಸೊ ತುಂಬ ಡಿಹೈಡ್ರೇಟ್ ಆದರೆ ಸೊ ಇಟ್ ಮೇ ಲೀಡ್ಸ್ ಟು ಡೆತ್ ಆಲ್ಸೋ. ನಮ್ಮ ಬಾಡಿನಲ್ಲಿ ಇಷ್ಟು ಅಮೌಂಟ್ ಆಫ್ ವಾಟರ್ ಇರಲೇಬೇಕು ಅಂತ ಇದೆ, ಅದಕ್ಕಿಂತ ವಾಟರ್ ಕಡಿಮೆ ಆಯಿತು ಅಂದರೆ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ಇಟ್ ಮೇ ಲೀಡ್ಸ್ ಟು ಡೆತ್ ಆಲ್ಸೋ. ಡಿಹೈಡ್ರೇಟ್ ಅಂದರೆ ಅರ್ಥ ಟು ರಿಮೂವ್ ವಾಟರ್ ಅಂತ. ಹಾಗಾದ್ರೆ ಇಲ್ಲಿ ಎರಡನೇದು ನಾವು ಸ್ಟಡಿ ಮಾಡೋದು ಡಿಹೈಡ್ರೇಷನ್ ರಿಯಾಕ್ಷನ್. ಸೊ ಡಿಹೈಡ್ರೇಷನ್ ರಿಯಾಕ್ಷನ್ ಅಂದರೆ ಏನು? ಸೊ ನಾವು ಈಗ ಏನು ಮಾಡೋಣ ಅಂದರೆ, ವೆನ್ ಎಥೆನಾಲ್ ಈಸ್ ಈಟೆಡ್. ಸೊ ಎಥೆನಾಲನ್ನು ನಾವೀಗ ಈಟ್ ಮಾಡ್ತಾ ಇದ್ದೀವಿ. ಸೊ ನಾನೀಗ ಎಥೆನಾಲನ್ನು ಈಟ್ ಮಾಡ್ತಾ ಇದ್ದೀನಿ. ವೆನ್ ಎಥೆನಾಲ್ ಈಸ್ ಈಟೆಡ್ ಅಟ್ 443 ಕೆಲ್ವಿನ್. ಎಥೆನಾಲ್ನ 443 ಕೆಲ್ವಿನ್ ಈಟ್ ಮಾಡ್ತಾ ಇದ್ದೀವಿ by using a dehydrating agent. By using a dehydrating agent like concentrated sulfuric acid to give ethene. That means here ethanol is converted into ethene. ಎಥೆನಾಲು ಈಥೀನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹೇಗಾಗುತ್ತೆ ಅಂತ ನೋಡೋಣ. ಸೊ ಎಥೆನಾಲ್ನ ನಾವೀಗ 443 ಕೆಲ್ವಿನ್ಗೆ ಈಟ್ ಮಾಡ್ತಾ ಇದ್ದೀವಿ. ಎಥೆನಾಲ್ ಅಂದರೆ ಹೀಗೆ ತಗೊಳ್ಳೋಣ, CH3CH2OH. ದಿಸ್ ಈಸ್ ಎಥೆನಾಲ್.
ಸೊ ವೆನ್ ಇಟ್ ಈಸ್ ಈಟೆಡ್, ಸೊ ಈಟ್ ಮಾಡ್ತಾ ಇದ್ದೀವಿ, ಎಷ್ಟು ಟೆಂಪರೇಚರ್ ಕೊಟ್ಟು 443 ಕೆಲ್ವಿನ್ ಟೆಂಪರೇಚರ್ ಕೊಟ್ಟು ಬೈ ಯೂಸಿಂಗ್ ಎ ಡಿಹೈಡ್ರೇಟಿಂಗ್ ಏಜೆಂಟ್. ನೋಡಿ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಕಾನ್ಸಂಟ್ರೇಟ್ ಎಕ್ಸಾಮ್ನಲ್ಲಿ ಕೇಳ್ತಾನೆ ಕ್ವಶನ್, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಏನಾಗಿ ಬಳಸ್ತಾ ಇದ್ದೀವಿ? ಇಟ್ ಈಸ್ ಯೂಸ್ಡ್ ಆಸ್ ಎ ಡಿಹೈಡ್ರೇಟಿಂಗ್ ಏಜೆಂಟ್. ಅಂದರೆ ಇದು ನೀರನ್ನು ಬಿಟ್ಕೊಡೋದಕ್ಕೆ, ಅಂದರೆ ಎಥೆನಾಲ್ನಿಂದ ನೀರನ್ನು ರಿಮೂವ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ಅದನ್ನು ಡಿಹೈಡ್ರೇಟಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ಹೂ ಈಸ್ ದ ಡಿಹೈಡ್ರೇಟಿಂಗ್ ಏಜೆಂಟ್? Concentrated sulfuric acid is a dehydrating agent because it removes water from ethanol. ಎಥೆನಾಲ್ ಇಂದ ವಾಟರ್ನ ರಿಮೂವ್ ಮಾಡುತ್ತೆ. ಹಾಗಾದರೆ CH3 CH2OH give rise to, when it is heated in at 433 Kelvin by using a dehydrating agent called concentrated H2SO4, it forms CH2 double bond CH2 plus H2O. ಅಥವಾ ಅದನ್ನು ಈಗೂ ಹೇಳ್ಕೋಬೋದು ನಾವು. ಸೊ ಇಲ್ಲಿ ನೋಡಿ, ಇಲ್ಲೊಂದು ಹೈಡ್ರೋಜನ್ ಇದೆ. ಈಗ ನಾನು ಇದನ್ನು ಈಗೂ ಬರಿಬೋದು, CH2 ಇಲ್ಲೊಂದು ಹೈಡ್ರೋಜನ್ ತೆಗಿರಿ, ಈ ಹೈಡ್ರೋಜನ್ ಸೇರಿಕೊಂಡು H2 ಆಯಿತು, ಇನ್ನು ಉಳಿದಿದ್ದು 1. ಹಾಗಾದರೆ ವಾಟರ್ ರಿಲೀಸ್ ಆಯಿತು. ಹಾಗಾದರೆ ಉಳಿದಿದ್ದು CH2. ವಾಟ್ ಈಸ್ CH2? ಸೊ C2H4. ವಾಟ್ ಈಸ್ C2H4? ದಿಸ್ C2H4 ಈಸ್ ಈಥೀನ್. ಡಬಲ್ ಬಾಂಡ್ ಇದೆ ಅಂದರೆ unsaturated hydrocarbon. That unsaturated hydrocarbon is called as ethene. ಸೊ ಅದನ್ನು ಈಥೀನ್. ಹೆಂಗೆ ಡಬಲ್ ಬಾಂಡ್ ಬಂತಪ್ಪ ಅಂದರೆ, ಸೊ ಈ ಡಬಲ್ ಬಾಂಡ್ ಬರಲಿಲ್ಲ ಅಂದ್ರೂ ನೀವು ಹಿಂಗೆ ಬರಿಬೋದು, C2H4 ಅಂತ ಬರಿಬೋದು. ಸೊ C2H4 ಅಂದರೆ ಯಾರು? ಈಥೀನ್ ಅಂದರೆ ಯಾವ ಬಾಂಡ್ ಬಳಸಬೇಕು? ಡಬಲ್ ಬಾಂಡ್ ಬಳಸಬೇಕು. ಅದಕ್ಕೆ ನಾನಿಲ್ಲಿ ಒಂದು ಹೈಡ್ರೋಜನ್ ತೆಗೆದಾಕ್ತೀನಿ, ಇಲ್ಲೊಂದು ಹೈಡ್ರೋಜನ್ H2 ಆಯಿತು, ಇಲ್ಲೊಂದು H2 ಆಯಿತು, ಇನ್ನೊಂದು O ಮಿಕ್ತು H2O ಆಯಿತು. ಸೊ ಯಾರು ಎಥೆನಾಲ್ನಿಂದ H2Oನ ಸಪ್ರೇಟ್ ಮಾಡಿದ್ದು? ದಟ್ ಈಸ್ ಕಾನ್ಸಂಟ್ರೇಟೆಡ್ H2SO4. ದಿಸ್ ಕಾನ್ಸಂಟ್ರೇಟೆಡ್ H2SO4 ಇಟ್ ಆಕ್ಟ್ಸ್ ಲೈಕ್ ಎ ಡಿಹೈಡ್ರೇಟಿಂಗ್ ಏಜೆಂಟ್. ಸೊ ಈ ಎರಡು ಕೆಮಿಕಲ್ ಪ್ರಾಪರ್ಟೀಸ್ನ ನೀವು ಯು ಹ್ಯಾವ್ ಟು ಸ್ಟಡಿ ಅಂಡರ್, ದಟ್ ಈಸ್ ಎಥೆನಾಲ್ದು ಕೆಮಿಕಲ್ ಪ್ರಾಪರ್ಟೀಸ್ನಲ್ಲಿ ಇವೆರಡು ಸ್ಟಡಿ ಮಾಡಬೇಕು. ಒಂದು ರಿಯಾಕ್ಷನ್ ಆಫ್ ಎಥೆನಾಲ್ ವಿತ್ sodium, another one is reaction of ethanol with that is when ethanol is heated by using a dehydrating agent called concentrated H2SO4, it forms unsaturated hydrocarbon ethene and water is removed. Since the water is removed, here it is called as dehydrating reaction. ಸೊ ಅದನ್ನು ಡಿಹೈಡ್ರೇಟಿಂಗ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇದನ್ನು ನೀವಿಲ್ಲಿ ಜ್ಞಾಪಕ ಇಟ್ಕೋಬೇಕು. ಹಾಗಾದರೆ ಕೆಮಿಕಲ್ ಪ್ರಾಪರ್ಟೀಸ್ ಕೂಡ 2 ಮುಗೀತು. ಈಗ ನೆಕ್ಸ್ಟು ನಾವು ಸ್ಟಡಿ ಮಾಡಬೇಕಾಗಿರೋದು ವಾಟ್ ಆರ್ ದಿ ಯೂಸಸ್ ಆಫ್ ಆಲ್ಕೋಹಾಲ್. ಸೊ ಆಲ್ಕೋಹಾಲ್ನ ಎಲ್ಲೆಲ್ಲಿ ಬಳಸ್ತೀವಿ? ಸೊ ಮೊದಲನೇ ಯೂಸಿಗೆ ಬಂದರೆ ಇಟ್ ಈಸ್ ಯೂಸ್ಡ್ ಆಸ್ ingredient of alcoholic drinks. So alcoholic drinks ನಲ್ಲಿ ಇದನ್ನ it is used as an ingredient. ಸೊ ಇದು ಆಲ್ಕೋಹಾಲಿಕ್ ಡ್ರಿಂಕಿಗೆ ಇದು ಇಂಗ್ರೀಡಿಯೆಂಟ್ ಆಗಿ ಕೆಲಸ ಮಾಡುತ್ತೆ. ಸೊ ದಟ್ ಈಸ್ ದ ಫಸ್ಟ್ ಯೂಸ್ ಆಫ್ ಎಥೆನಾಲ್. ಇನ್ನು ಎರಡನೇ ಯೂಸಿಗೆ ಬರೋಣ ಎಥೆನಾಲ್ದು. ಸೊ ಎಥೆನಾಲ್ ಇಟ್ ಈಸ್ ಎ ಗುಡ್ ಸಾಲ್ವೆಂಟ್. ಸೊ ಆಸ್ ಲೈಕ್ ವಾಟರ್, ಎಥೆನಾಲ್ ಈಸ್ ಆಲ್ಸೋ ಎ ಗುಡ್ ಸಾಲ್ವೆಂಟ್. ಸೊ ಅದನ್ನು ಗುಡ್ ಸಾಲ್ವೆಂಟ್ ಅಂತ ಕರಿತೀವಿ. ಆದ್ರಿಂದ ಸಿನ್ಸ್ ಇಟ್ ಈಸ್ ಎ ಗುಡ್ ಸಾಲ್ವೆಂಟ್, ಇಟ್ ಈಸ್ ಯೂಸ್ಡ್. ಸೊ ಸಿನ್ಸ್ ಇಟ್ ಈಸ್ ಎ ಗುಡ್ ಸಾಲ್ವೆಂಟ್, ಇಟ್ ಈಸ್ ಯೂಸ್ಡ್ ಇನ್ medicines such as ಮೆಡಿಸಿನ್ಸ್ ತಯಾರಿಕೆಯಲ್ಲಿ ಬಳಕೆ ಮಾಡ್ತೀವಿ. ಸಚ್ ಆಸ್ ದಟ್ ಈಸ್ ಟಿಂಕ್ಚರ್ನಲ್ಲಿ ಬಳಸಿರ್ತೀವಿ ಒಂದು. ಎರಡನೇದು ಇಟ್ ಈಸ್ ಯೂಸ್ಡ್ ಇನ್ ಕಾಫ್ ಸಿರಪ್ಸ್. ಸೊ ಕೆಮ್ಮಿನ ಸಿರಪ್ನಲ್ಲಿ ಬಳಸ್ತೀವಿ. ಕಾಫ್ ಸಿರಪ್ಸ್ ಆ್ಯಂಡ್ ಮೆನಿ ಅದರ್ ಟಾನಿಕ್ಸ್. ಬೇರೆ ಬೇರೆ ಟಾನಿಕ್ಸ್ನಲ್ಲಿ ಈ ಕೆಲವು ಬಾರಿ ನಮಗೆ ಟಾನಿಕ್ಸ್ನ ತಗೊಂಡಾಗ ನಿದ್ದೆ ಬರುತ್ತೆ. ಯಾಕೆಂದರೆ ಅದರೊಳಗೆ ಸ್ವಲ್ಪ 1 or 2% ಆಫ್ ಆಲ್ಕೋಹಾಲನ್ನು ಮಿಕ್ಸ್ ಮಾಡಿರ್ತಾರೆ, ಅದಕ್ಕೋಸ್ಕರ ನಿದ್ದೆ ಬರುತ್ತೆ. ಸೊ ಇಲ್ಲಿ ಇದನ್ನು ಒಂದು ಆಲ್ಕೋಹಾಲಿಕ್ ಡ್ರಿಂಕ್ನಲ್ಲಿ ಇಂಗ್ರೀಡಿಯೆಂಟ್ ಆಗಿ ಬಳಸ್ತೀವಿ. ಎರಡನೇದು ಇದನ್ನು ನಾವು ಸಿನ್ಸ್ ಇಟ್ ಈಸ್ ಎ ಗುಡ್ ಸಾಲ್ವೆಂಟ್, ಇಟ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್
ಸೊ ಒಂದು ಟಿಂಕ್ಚರ್ನ ಮಾಡೋದಕ್ಕೆ ಬಳಸ್ತೀವಿ. ಮೆಡಿಸನ್ ಸಚ್ ಆಸ್ ಟಿಂಕ್ಚರ್, ಕಾಫ್ ಸಿರಪ್ಸ್ ಆ್ಯಂಡ್ ಮೆನಿ ಅದರ್ ಟಾನಿಕ್ಸ್ ವಿ ಆರ್ ಯೂಸಿಂಗ್ ದಿಸ್ ಆಲ್ಕೋಹಾಲ್ ಅಥವಾ ಎಥೆನಾಲ್. So these are the things that we have studied under ethanol. In the next video we are going to study about main agi ನಾವು next that is ethanoic acid the physical property, chemical properties and their uses. ಅದರ ಜೊತೆಗೆ soaps and detergents ಇಷ್ಟನ್ನ ನೋಡಿದ್ರೆ ಸೊ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ thanks for everyone, those who are watching my YouTube channel. Still those who are not subscribed my channel, please subscribe my channel. Those who already subscribe my channel, please watch my videos, like my videos and share my videos, and don't forget to press the bell icon to get the notification for the next video. So thanks for your great support. Once again, thank you very much.